ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು 3 ದಿನ ವಾಸ್ತವ್ಯವನ್ನ ಹೂಡಿದ್ರು. ಏಪ್ರಿಲ್ 1ರಿಂದ ಮತ್ತೆ ಇದೀಗ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿಗೆ ತಮ್ಮ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಲೋಕ ಕದನ ಕಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ ಶಿಕಾರಿಯನ್ನ ಮಾಡಲಿದ್ದಾರೆ. 3 ದಿನಗಳ ಕಾಲ ಮೈಸೂರು ಚಾಮರಾಜನಗರ ಕ್ಷೇತ್ರದ ಮೇಲೆ ಸಿಎಂ ಕಣ್ಣಿಟ್ಟಿದ್ದಾರೆ. ಇನ್ನು ಮತ್ತೆ 3 ದಿನ ಸಿಎಂ ಮೈಸೂರು ಚಾಮರಾಜನಗರ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಈಗಾಗಲೇ 2 ಕ್ಷೇತ್ರ ಗೆಲ್ಲೋದಕ್ಕೆ ತಂತ್ರಗಾರಿಕೆಯನ್ನ ಕೂಡ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ. ಇದೀಗ ಮತ್ತೆ ಮೈಸೂರು ಪ್ರವಾಸಕ್ಕೆ ಸಿದ್ಧರಾಗಿದ್ದಾರೆ. ಏಪ್ರಿಲ್ 11, 12, 13ರಂದು ಮೈಸೂರು ಚಾಮರಾಜನಗರ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಏಪ್ರಿಲ್ 1, 2, 3 ಅವತ್ತು ಕೂಡ ಅವರು ಮೈಸೂರಿನಲ್ಲೇ ಬೀಡು ಬಿಟ್ಟಿದ್ರು. ಅದೇ ರೀತಿಯಾಗಿ ಪ್ರಸಾದ್ ಅವರನ್ನ ಕೂಡ ಭೇಟಿಯಾಗಿ ಅವರನ್ನ ಪಕ್ಷಕ್ಕೆ ಕರೆತರುವಲ್ಲೂ ಕೂಡ ಯಶಸ್ವಿಯಾಗಿದ್ರು. ಈ ಬೆನ್ನಲ್ಲೇ ಇದೀಗ ಮತ್ತೊಂದು ಆಪರೇಷನ್ಗೆ ಸಿದ್ಧರಾಗಿದ್ದಾರಾ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಇನ್ನು ಲೋಕಸಭಾ ಕ್ಷೇತ್ರದ ಮೇಲೆ ಅಂದ್ರೆ ಚಾಮರಾಜನಗರ ಮೈಸೂರು ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ಮೈಸೂರು ಪ್ರವಾಸವನ್ನ ಕೂಡ ಕೈಗೊಳ್ಳಲಿದ್ದಾರೆ. ಇನ್ನು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರವನ್ನ ಕೂಡ ಮಾಡಲಿದ್ದಾರೆ. ಏಪ್ರಿಲ್ 3ಕ್ಕೆ ಬೆಳಗ್ಗೆ 9:30ಕ್ಕೆ ಸುತ್ತೂರು ಮಠಕ್ಕೂ ಕೂಡ ಭೇಟಿ ಕೊಟ್ಟಿದ್ರು. ಆವತ್ತು ಒಂದಷ್ಟು ಡೆವಲಪ್ಮೆಂಟ್ಸ್ಗಳು ಕೂಡ ಆಗಿತ್ತು. ಇದೀಗ ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿಗೆ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಏಪ್ರಿಲ್ 11, 12, 13ರಂದು ಮೈಸೂರು ಚಾಮರಾಜನಗರ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಮೈಸೂರು ಚಾಮರಾಜನಗರ ಕ್ಷೇತ್ರದ ಮೇಲೆ ಸಿಎಂ ಕಣ್ಣಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮೈಸೂರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಕೃಷಿ ನೀರು ಬರ್ತಿದೆ, ನದಿ ನೀರಿಂದ ಕೃಷಿಗೆ ನೀರು ಸಿಗ್ತಾ ಇದೆ. ನಾವು ನೆಮ್ಮದಿ ಬರಕ್ಕಾಗ್ತದೆ. ಈಗಾಗಲೇ ಇವತ್ತು ಪರಿಸರ ಬದಲಾವಣೆ ಆಗಿ ಬಿಸಿಲಿನ ತಾಪ ಜಾಸ್ತಿ ಆಗ್ತಿದೆ, ಮಳೆ ಕಮ್ಮಿ ಆಗ್ತಿದೆ. ಸೊ ಏನಾದ್ರೂ ಆ ಸ್ಥಾವರ ಘಟಕ ಬಂದರೆ ಇನ್ನೂ ಕಷ್ಟ ಆಗಿರ್ತಿತ್ತು. ಆದ್ರೆ ಲಕ್ಷ್ಮಣ್ ಅವರು ಆಗ ಹೋರಾಟ ಮಾಡಿ ಆ ಸ್ಥಾವರ ಘಟಕ ಬಂದೇ ಇರೋಂಗ್ ಮಾಡಿದ್ರು. ಕಾಡನ್ನ ಪರಿಸರ ಉಳಿದ್ರು. ಈ ರೀತಿ ಹಲವಾರು ಜನಪರವಾದ ಹೋರಾಟಗಳಲ್ಲಿ ಅವರು ಭಾಗಿಯಾಗಿದ್ದಾರೆ. ಜನರ ಮಧ್ಯೆಗೆ ಇದ್ದು ಅವ್ರು ಕೆಲಸ ಮಾಡ್ತಾರೆ, ಜನರಿಗೆ ಸುಲಭವಾಗಿ ಸಿಗ್ತಾರೆ. ಆದ್ರೆ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳೆಲ್ಲ ಅವ್ರು ರಾಜಮನದವರು, ದಂತಗೋಪುರದಲ್ಲಿ ಇರುವಂತವ್ರು. ಅವ್ರಿಗೆ ಯಾವತ್ತೂ ಕೂಡ ಜನರ ಮಧ್ಯೆ ಇದ್ದು ಗೊತ್ತಿಲ್ಲ, ಜನರ ಮಧ್ಯೆ ಓಡಾಡ ಗೊತ್ತಿಲ್ಲ, ಜನರ ಸಮಸ್ಯೆಗಳು ಗೊತ್ತಿಲ್ಲ. ನೀವು ಯಾರು ಕೂಡ ಅವ್ರು ಹೋಗಿ ಅರಮನೆ ಭಾಗದಲ್ಲಿ ನಿಂತ್ಕೊಳಕ್ ಆಗೋದಿಲ್ಲ. ಅವ್ರ ಕಾರ್ಯಕರ್ತರೇ ಹೋಗಿ ಭೇಟಿ ಮಾಡಕ್ಕಾಗಲ್ಲ, ಜನಸಾಮಾನ್ಯರಲ್ಲಿ ಹೋಗಿ ಭೇಟಿ ಮಾಡಕ್ಕಾಗತ್ತೆ. ಹಾಗಾಗಿ ಯಾರು ಪಾಪ ನಿಮ್ ಸಮಸ್ಯೆಗಳನ್ನ ಹತ್ಕೊಂಡು ನಿಮಗೋಸ್ಕರ ಕೆಲಸ ಮಾಡ್ತಾರೆ ಅಂತ ಅಭ್ಯರ್ಥಿಗೆ ಓಟ್ ಹಾಕ್ಬೇಕು. ಅದು ಎಂ ಲಕ್ಷ್ಮಣ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಸೊ ಹಾಗಾಗಿ ಅಭ್ಯರ್ಥಿ ದೃಷ್ಟಿಯಿಂದ ನೋಡಿದ್ರು ಕೂಡ ನಮ್ಮ ಅಭ್ಯರ್ಥಿ. ಇವತ್ತು ರಾಜ್ಯಾದ್ಯಂತ ಕುಡಿಯೋ ನೀರಿಗೂ ಕೂಡ ಅಲ್ಲಲ್ಲಿ ಹಾಹಾಕಾರ ಶುರುವಾಗಿದೆ. ಜಲಕ್ಷಾಮ ಎದುರಾಗ್ತಾ ಇದೆ. ಗದಗ ಬೆಟಗೇರಿಯಲ್ಲಿ ಮಾತ್ರ ನೆಕ್ಸ್ಟ್ ಹಂತಕ್ಕೆ ಹೋಗಿ ತಲುಪಿದೆ. ಏನಾಗಿದೆ ಅಲ್ಲಿ ಈ ರಿಪೋರ್ಟ್ ನೋಡಿ. ಭೀಕರ ಬರಗಾಲ ಆವರಿಸಿದೆ. ರಣಭೀಕರ ಬಿಸಿಲಿಗೆ ಹನಿ ಹನಿ ನೀರಿಗಾಗಿ ಜನರು ಪರದಾಟ ನಡೆಸ್ತಾ ಇದ್ದಾರೆ. ಅದರಲ್ಲೂ ಮುದ್ರಣಕಾಶಿ ಗದಗ ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಹನಿ ನೀರು ಬಂದಿಲ್ಲ. ಹೀಗಾಗಿ ಜನರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಈ ಒಂದು ಬ್ಯಾರೇಜ್ ಮೂಲಕ ಏನು ಗದಗ ಬೆಟಗೇರಿ ಅವಳಿ ನಗರಕ್ಕೆ ನೀರು ಸರಬರಾಜು ಆಗಬೇಕಾಗಿತ್ತು. ಈಗ ನಾವು ಹಮ್ಮಿಗಿ ಬ್ಯಾರೇಜ್ನಲ್ಲಿ ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಇಲ್ಲಿ ಸುಮಾರು 3 TMC ಅಷ್ಟು ನೀರು ಸ್ಟಾಕ್ ಮಾಡಬೇಕಾಗಿತ್ತು. ಆದರೆ ಕೇವಲ 2 TMC ಅಷ್ಟು ನೀರು ಮಾತ್ರ ಈ ಒಂದು ಹಮ್ಮಿಗಿ ಬ್ಯಾರೇಜ್ನಲ್ಲಿ ಹಿಡಿದಿಟ್ಟುಕೊಳ್ಳಲು ಸಾಧ್ಯ ಐತೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದೇ ಒಂದು ಸೇತುವೆ ಏನು ಕಾಲುವೆ ಇದೆ. ಈ ಕಾಲುವೆ ಮೂಲಕ ಮುಂದ್ಗಡೆ ಹೋದರೆ ಇಲ್ಲಿ ಏನು ಗದಗ ಬೆಟಗೇರಿ ಅವಳಿ ನಗರಿಗೆ ಹೋಗುವಂಥ ಪಂಪ್ಸೌಟ್ ಇದೆ. ಆದರೆ ಇವಾಗ ಸಂಪೂರ್ಣವಾಗಿ ನೀರು ಖಾಲಿಯಾಗಿದೆ. ಈ ಒಂದು ಕಾಲುವೆ ಮುಖಾಂತರ ನೀರು ಹೋಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಯಾವುದೇ ರೀತಿಯಿಂದ ಕಳೆದ 1 ವಾರದಿಂದ ಗದಗ ಬೆಟಗೇರಿ ಅವಳಿ ನಗರಕ್ಕೆ ತುಂಗಭದ್ರಾ ನದಿ ನೀರು ಹೋಗ್ತಾ ಇಲ್ಲ. ಹೀಗಾಗಿ ಬೇಗ ಭದ್ರಾ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿಸಿ ಅವಳಿ ನಗರಕ್ಕೆ ನೀರು ಸರಬರಾಜು ಮಾಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ.